ಕಾವೇರಿ ಸಂಕಷ್ಟ ಸರ್ವಪಕ್ಷ ಸಭೆ ಕರೆದ ರಾಜ್ಯ ಸರ್ಕಾರ. ಸಿಎಂ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆ ನಡೆಯಲಿದೆ. ರಾಜ್ಯದಲ್ಲಿ ಈಗ ಕಾವೇರಿ ಸಂಕಷ್ಟ ಇದೆ. ಹಾಗಾಗಿ ಸರ್ವಪಕ್ಷ ಸಭೆಯನ್ನ ಸಿಎಂ ಡಿಕೆಶಿ ಕರೆದಿದ್ದಾರೆ. ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಈ ಸರ್ವಪಕ್ಷ ಸಭೆ ಆಗಲಿದೆ. ಮಾಜಿ ಮುಖ್ಯಮಂತ್ರಿಗಳಿಗೆ ವಿಶೇಷ ಆಹ್ವಾನವನ್ನ ಸಿಎಂ ಡಿಕೆಶಿ ನೀಡಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಸರ್ವಪಕ್ಷದ ನಾಯಕರು ಭಾಗಿಯಾಗಲಿದ್ದಾರೆ. ಸಿದ್ದರಾಮಯ್ಯ, ಎಚ್ಡಿಕೆ, ಸೋಮಣ್ಣ, ಆರ್ ಅಶೋಕ್ ಇನ್ನೂ ಹಲವು ನಾಯಕರು ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗಿ ಕಾವೇರಿ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಡಿಕೆಶಿ, ಪರಮೇಶ್ವರ್, ರಾಮಲಿಂಗಾರೆಡ್ಡಿ ಸೇರಿ ಪ್ರಮುಖ ಸಚಿವರು, ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕಾನೂನು ಸಲಹಾ ತಂಡದ ಉಪಸ್ಥಿತಿಯಲ್ಲಿ ಚರ್ಚೆ ನಡೆಯಲಿದೆ. ಯಾವ ರೀತಿ ಈ ಒಂದು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಬೇಕು. ಈಗ ತಮಿಳುನಾಡು ನೀರು ಬೇಕು ಅಂತ ಕೇಳ್ತಾ ಇದೆ, ಬಟ್ ರಾಜ್ಯದಲ್ಲೇ ನೀರಿಲ್ಲ. ಇಲ್ಲಿ ಕುಡಿಯೋಕೆ ನೀರು ಕಷ್ಟವಾಗುವಂತಹ ಪರಿಸ್ಥಿತಿಯನ್ನ ಕರ್ನಾಟಕ ರಾಜ್ಯ ಎದುರಿಸ್ತಾ ಇದೆ. ಆದ್ರೆ ತಮಿಳುನಾಡು ಕೃಷಿ ಕಾರ್ಯಕ್ಕೆ ನೀರನ್ನ ಕೇಳ್ತಾ ಇರೋದು ಅಂತ. ನಮಗೆ ಕುಡಿಲಿಕ್ಕೆ ಇಲ್ಲ, ಇನ್ನು ಕೃಷಿಗೆ ನಾವು ನೀರು ಎಲ್ಲಿಂದ ತಂದ್ಕೊಡೋಣ, ಎಲ್ಲಿಂದ ಕೊಡೋಣ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರೋದು. ಹಾಗಾಗಿ ಆದೇಶವನ್ನ, ಕಾವೇರಿ ಪ್ರಾಧಿಕಾರದ ಆದೇಶವನ್ನ ರಾಜ್ಯ ಸರ್ಕಾರ ಒಪ್ಕೊಂಡಿಲ್ಲ. ನಾವು ನೀರು ಬಿಡಲ್ಲ, ಏನೇ ಆದ್ರೂ ಕೂಡ ನೀರು ಬಿಡಲ್ಲ ಅನ್ನೋದಾಗಿ. ಅದಾದ ನಂತರದಲ್ಲಿ ಕರ್ನಾಟಕ ರಾಜ್ಯ ಸಿಎಂ ಡಿಕೆಶಿ ತಮಿಳುನಾಡು ಸಿಎಂ ವಿಜಯ್ ಜೊತೆ ಚರ್ಚೆಯನ್ನ ನಡೆಸಲಿಕ್ಕೆ ಸಿದ್ಧರಾಗಿದ್ರು. ಆದ್ರೆ ಯಾವಾಗ ಇಲ್ಲಿ ಕಾವೇರಿ ಕಾವು ತಾರಕಕ್ಕೇರ್ತು, ಬಂದ್ಗೆ ಕರೆಯನ್ನ ನೀಡಿದ್ವು ಕನ್ನಡ ಸಂಘಟನೆಗಳು, ಹೋರಾಟವನ್ನ ನಡೆಸಲಿಕ್ಕೆ ಬೀದಿಗಿಳಿದ್ರು ಕನ್ನಡ ಸಂಘಟನೆ ಹಾಗೆ ರೈತಪರ ಹೋರಾಟಗಾರರೆಲ್ಲರೂ ಕೂಡ. ಆಗ ವಿಜಯ್ ಇಲ್ಲಿಗೆ ಬರೋದು ಬೇಡ, ಬಂದರೆ ಪರಿಸ್ಥಿತಿ ಸರಿ ಹೋಗೋದಿಲ್ಲವೇನೋ ಅನ್ನೋದಾಗಿ ಆ ಸಭೆಯನ್ನ ಹೋಲ್ಡ್ ಮಾಡಲಾಗಿದೆ. ಬಟ್ ಸಿಎಂ ಡಿಕೆಶಿ ಮುಂಚೆಯೇ ಹೇಳಿದ್ರು, ಸರ್ವಪಕ್ಷ ಸಭೆಗೆ ನಾನು ಆಹ್ವಾನಿಸ್ತೀನಿ, ಸಭೆಯಲ್ಲಿ ಎಲ್ಲ ನಾಯಕರೊಟ್ಟಿಗೆ ಚರ್ಚೆಯನ್ನ ನಡೆಸ್ತೀವಿ, ಪಕ್ಷಾತೀತವಾಗಿ ಕಾವೇರಿ ವಿವಾದವನ್ನ ನಾವು ಸರಿಗೊಳಿಸ್ತೀವಿ, ಸರಿ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ, ನಮ್ಮ ಸರ್ಕಾರ ರೈತರ ಪರವಾಗಿದೆ, ನೀವ್ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಹಾಗೆ ಸಿಎಂ ಡಿಕೆಶಿ ಬಂದ್ ವಿಚಾರವಾಗಿಯೂ ಕೂಡ ಮನವಿ ಮಾಡಿದ್ರು. ಬಂದ್ ಮಾಡಬೇಡಿ, ಸರ್ಕಾರವೇ ನಿಮ್ ಕಡೆ ಇದೆ ಅಂತಂದಾಗ ಬಂಧನ ಅವಶ್ಯಕತೆ ಏನಿದೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.